ಜನಪರ ಜೀವಪರ ಡಾಕ್ಟರ್ ಧನಂಜಯ ಸರ್ಜಿ. ಮೂಲತಃ ಕೃಷಿ ಪ್ರಧಾನವಾದ ಚನ್ನಗಿರಿ ತಾಲೂಕಿನ ಗೊಪ್ಪೇನಹಳ್ಳಿಯಲ್ಲಿ 1978ರ ಸೆಪ್ಟೆಂಬರ್ ಮಾಸದ 12ನೇ ತಾರೀಕಿನಂದು ಸರ್ಜಿ ರುದ್ರಪ್ಪ ಹಾಗೂ ರೇಣುಕಾ ಕೃಷಿ ದಂಪತಿಯ ಹಿರಿಯ ಪುತ್ರನಾಗಿ ಜನಿಸಿದ ಕೂಸು ಇಂದು ನಾಡಿಗೆ ಅತ್ಯಾಧುನಿಕ ವೈದ್ಯಕೀಯ ಸೇವಾ ಸೌಲಭ್ಯಗಳನ್ನು ಸುಲಭದಲ್ಲಿ ಒದಗಿಸ್ತಾ ಇರೋದರ ಜೊತೆಗೆ ಸಮಾಜ ಸೇವಾ ಚಟುವಟಿಕೆಗಳಲ್ಲಿ ತಮ್ಮನ್ನ ಸಂಪೂರ್ಣ ತೊಡಗಿಸಿಕೊಂಡಿರುವ ಕಾಯಕ ಜೀವಿ ಡಾಕ್ಟರ್ ಧನಂಜಯ ಸರ್ಜಿ. ಅಡಿಕೆ ಬೆಳೆಗಾರರಾಗಿದ್ದ ಸರ್ಜಿ ರುದ್ರಪ್ಪನವರು 4 ದಶಕಗಳ ಹಿಂದೆ ವ್ಯಾಪಾರ ವಹಿವಾಟಿಗಾಗಿ ಗೊಪ್ಪೇನಹಳ್ಳಿಯಿಂದ ಶಿವಮೊಗ್ಗಕ್ಕೆ ಬಂದು ನೆಲೆಸಿ ಅಡಿಕೆ ಮಂಡಿ ಆರಂಭಿಸಿದ್ರು. ಗೊಪ್ಪೇನಹಳ್ಳಿಯ ರೈತಾಪಿ ಕೆಲಸಗಳು, ಮಂಡಿ ವ್ಯಾಪಾರ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಎಲ್ಲದಕ್ಕೂ ಆಸ್ಥೆ ವಹಿಸಿ ಕುಟುಂಬ ನಿರ್ವಹಣೆ ಮಾಡತೊಡಗಿದ್ರು. ಪ್ರಾಮಾಣಿಕತೆ ಹಾಗೂ ಸರಳತೆಗೆ ಹೆಸರಾದ ಕುಟುಂಬ ಇದು. ನಾವು ಹುಡ್ತಾನೆ ರೈತರು, ಬೆಳಿತಾನೆ ರೈತರು. ನಾವು ಜೀವನದಲ್ಲಿ ಎಲ್ಲ ಕಷ್ಟ, ಎಲ್ಲ ಕೆಲಸ ಮಾಡಿ ಎಲ್ಲದು ಬೇಸೆ ಹೊಡೆದಿದ್ದೀವಿ, ಕಣಸುಗ್ಗಿ ಮಾಡಿದ್ದೀವಿ, ಕೊಯ್ಲು ಮಾಡಿದ್ದೀವಿ, ಗುಡ್ಡು ಕೊಯ್ದು ಸೌದೆ ಕಡ್ದಿದ್ದೀವಿ, ಎಲ್ಲ ಅಡಿಕೆ ಬೇಯಿಸಿದ್ದೀವಿ. ಎಲ್ಲ ಮಾಡಿ ಬಂದು ನಾವು ಒಂದು ಯಾವುದೇ ವೃತ್ತಿ ಮಾಡಲಿ, ಯಾವುದೇ ಮಾಡಲಿ ರೀತಿ ನೀತಿಯಾಗಿರಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಿ ದಗಲ್ಬಾಜಿ ಮಾಡಿದಾರಲ್ಲ ನಾವು, ಅದು ನಮ್ಮ ತಂದೆಯಿಂದ ರಕ್ತಗತವಾಗಿ ನಮಗೆ ಹರಿದು ಬಂದಿರೋ ರಕ್ತ. ನಮ್ಮ ತಾಯಿನೂ ಅಷ್ಟೇ, ನಮ್ಮ ತಂದೆನೂ ಅಷ್ಟೇ. ಈ ಥರ ಬೆಳೆದು ಬಂದಿರೋದ್ರಿಂದ ನಾವು ಅದೇ ಪಾಲಿಸಿ ಇಟ್ಕೊಂಡು ಇವತ್ತು ಪ್ರಪಂಚದಲ್ಲಿ ಎಷ್ಟೇ ಮುಂದುವರೆದಿರಲಿ, ಏನೇ ಇರಲಿ, ಏನೇ ದಗಲ್ಬಾಜಿಗಳು ನಡೆದ್ರೂ ನಮ್ಮ ಸಿಸ್ಟಮ್ ನಮ್ಮದೇ. ಹೆಸರಾಂತ ವೈದ್ಯ ಹಾಗೂ ಸಮಾಜ ಸೇವಕ ಡಾಕ್ಟರ್ ಧನಂಜಯ ಸರ್ಜಿ ಶಿವಮೊಗ್ಗದ ಸರ್ವೋದಯ ಕನ್ನಡ ಶಾಲೆಯಲ್ಲಿಯೇ ಆರಂಭಿಕ ಶಿಕ್ಷಣ ಪಡೆದವರು. ಮುಂದೆ ದಾವಣಗೆರೆಯಲ್ಲಿ ವೈದ್ಯಕೀಯ ಶಿಕ್ಷಣ, ಮಣಿಪಾಲದಲ್ಲಿ ಎಂಡಿ ಪೂರೈಸಿ ಬೆಂಗಳೂರಿನಲ್ಲಿರುವ ಪ್ರತಿಷ್ಠಿತ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ವೃತ್ತಿ ಅನುಭವ ಪಡೆದು 2007ರಲ್ಲಿ ಶಿವಮೊಗ್ಗಕ್ಕೆ ಬಂದು ಸರ್ಜಿ ಮಕ್ಕಳ ಆರೈಕೆ ಕೇಂದ್ರ ಸ್ಥಾಪಿಸಿದ್ರು. ನಂತರ ವಾತ್ಸಲ್ಯ ಆಸ್ಪತ್ರೆಯಲ್ಲಿ ಪ್ರಮುಖ ಜವಾಬ್ದಾರಿಯೊಂದಿಗೆ ವೃತ್ತಿ ಜೀವನದ ಯಶ ಕಂಡ್ರು. ಕ್ರಮೇಣ 4-5 ವರ್ಷಗಳು ಉರುಳುವಷ್ಟರಲ್ಲಿ ಸರ್ಜಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆಗಳಿಗೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಿಸಿದ್ರು. ಅಲ್ಲಿಂದಾಚೆಗೆ ಆರೋಗ್ಯ ಸೇವೆಗಳಲ್ಲಿ ಗಣನೀಯ ಯಶ ಸಾಧಿಸಿದ್ದು ಸಮಕಾಲೀನ ಇತಿಹಾಸ. ಇವರ ಸಾಧನೆಯ ಮೂರ್ತ ರೂಪದಂತೆ ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಸೇರಿದಂತೆ ಸುತ್ತಲ 3-4 ಜಿಲ್ಲೆಗಳ ರೋಗಿಗಳಿಗೆ ಗುಣಮಟ್ಟದ ಆರೋಗ್ಯ ಸೇವಾ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ. ವಿಶೇಷ ಸಂದರ್ಭಗಳಲ್ಲಿ ಬೆಂಗಳೂರಿನಿಂದಲೂ ಅನೇಕರು ಬಂದು ಸರ್ಜಿ ಆಸ್ಪತ್ರೆಯ ಆರೋಗ್ಯ ಸೇವೆಗಳನ್ನು ಪಡೆದಿದ್ದಾರೆ. ಕೋವಿಡ್ ಟೈಮಲ್ಲಿ ಏನು ಲಾಕ್ಡೌನ್ ಆಯಿತು, ದಟ್ ವಾಸ್ ಅನ್ ಐ ಓಪನ್. ಎಲ್ಲ ಜಿಲ್ಲೆಯವರು ಅವರವರ ತಾಯಿ ಜಿಲ್ಲೆಗೆ ಮರಳಿ ಬಂದರು. ಸೊ ಅವಾಗ ಬೆಂಗಳೂರಿಂದ ತುಂಬ ಜನ ಇಲ್ಲಿಗೆ ಬಂದರು. ಆ್ಯಂಡ್ ಎಸ್ಪೆಷಲಿ ಐ ಟಿ ಅವರು ಅಲ್ಲಿ ಇನ್ಶೂರೆನ್ಸ್ ಇರುತ್ತೆ, ಒಳ್ಳೊಳ್ಳೆ ಆಸ್ಪತ್ರೆ ನೋಡಿರ್ತಾರೆ. ಬಟ್ ಅವರು ಶಿವಮೊಗ್ಗಕ್ಕೆ ಬಂದಾಗ ಈ ವ್ಯವಸ್ಥೆ ನೋಡ್ಬಿಟ್ಟು ದೇ ವರ್ ರಿಯಲಿ ಸರ್ಪ್ರೈಸ್. ಇಂಥ ಒಂದು ವ್ಯವಸ್ಥೆ ನಮ್ಮ ಶಿವಮೊಗ್ಗದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಲ್ಲಿ ನಮ್ಗೆ ಅಷ್ಟೊಂದು ಕಷ್ಟ ಆಗ್ತಾ ಇತ್ತು. ಬಟ್ ಅದೇ ಮಟ್ಟದ ಸೇವೆ ನಮಗೆ ಶಿವಮೊಗ್ಗದಲ್ಲಿ ಸಿಕ್ಕಿದೆ ಅಂತ ಹೇಳಿ ಬಹಳ ಸಂತೋಷ ಪಟ್ಟರು. ಡಾಕ್ಟರ್ ಧನಂಜಯ ಸರ್ಜಿ ನೀಡುತ್ತಿರುವ ವೈದ್ಯಕೀಯ ಸೇವೆಗಳು ಮತ್ತು ಸಮಾಜಮುಖಿ ಕೆಲಸಗಳ ಬಗ್ಗೆ ಗಣ್ಯರ ಅಭಿಮಾನದ ನುಡಿಗಳು ಅವರನ್ನ ಹೊಸ ಸಾಮಾಜಿಕ ಜವಾಬ್ದಾರಿಗಳತ್ತ ತೊಡಗಿಸಿಕೊಳ್ಳೋಕೆ ಪ್ರೋತ್ಸಾಹಿಸುವಂತಿದೆ. ನಾನು ಸಾರ್ವಜನಿಕ ಕ್ಷೇತ್ರದಲ್ಲಿದ್ದಾಗ ಹಿಂದೆ ಇಲ್ಲಿ ಪ್ರವಾಹ ಬಂದ ಸಂದರ್ಭದಲ್ಲಿ 2019ರಲ್ಲಿ ಹಳ್ಳಿಗಳ ಜೊತೆ ಪ್ರವಾಸ ಹೋದಾಗ ಅವ್ರ ಜೊತೆ ನನ್ನ ಜೊತೆಗೆ ಅವರು ಬಂದಿದ್ದಾರೆ. ಆ ಹಳ್ಳಿ ಜನಗಳು ಇವ್ರನ್ನ ನೋಡ್ತಿದ್ದ ರೀತಿ, ಇವ್ರ ಬಗ್ಗೆ ಡಾಕ್ಟರ್ ಧನಂಜಯ ಅವರು ಬಂದಿದ್ದಾರೆ, ಪುಣ್ಯಾತ್ಮ ನಮ್ಮ ಮಕ್ಕಳನ್ನ ಉಳಿಸಿದರು, ಈ ರೀತಿಯ ಒಂದು ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಿರೋದನ್ನು ನಾನು ನೋಡಿದ್ದೀನಿ. ಆತ್ಮೀಯವಾಗಿ ನಮ್ಮ ಮನೆ ಒಳಗೆ ಬಂದೋದ್ರು ಸಾಕು ಅವರು ಅನ್ನೋಷ್ಟು ಮಟ್ಟಿಗೆ ಇವರು ಅವರಿಗೆ ಇಂಪ್ರೆಸ್ ಮಾಡಿದ್ದಾರೆ. ಎರಡನೇದು, ಇಲ್ಲಿ ಒಂದು ಘಟನೆ ನಡೀತು ಈ 2 ವರ್ಷದ ಹಿಂದೆ. ನಮ್ಮ ಮೆಗಾನ್ ಆಸ್ಪತ್ರೆಯಲ್ಲಿ ಮಕ್ಕಳ ವಾರ್ಡ್ನಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಕಾಣಿಸ್ಕೊಳ್ತು. ಆ ಬೆಂಕಿ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಬಹುಶಃ ಒಂದು 20 ಮಕ್ಕಳಿದ್ದರು ಅಂತ ಕಾಣುತ್ತೆ. ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ಮಕ್ಕಳನ್ನ ಸಾಮಾನ್ಯ ಇಂಕ್ಯುಬೇಟರ್ಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ರಾತ್ರಿ 11:30 ಡಾಕ್ಟ್ರುಗಳು ಒಂಥರ ಪ್ಯಾನಿಕ್ ಆಗಿ ಏನು ಮಾಡಬೇಕು ಅಂತ ಗೊತ್ತಾಗದ ಸಂದರ್ಭದಲ್ಲಿ ತಕ್ಷಣ ಮೆಗಾನ್ ಆಸ್ಪತ್ರೆ ಡಾಕ್ಟ್ರು ಸರ್ಜಿ ಆಸ್ಪತ್ರೆಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸ್ವತಃ ಧನಂಜಯ ಸರ್ಜಿಯವರೇ ಹೋಗಿ ಎಲ್ಲರನ್ನೂ ಕೂಡ ಬರೀ 30 ನಿಮಿಷದಲ್ಲಿ ಅಷ್ಟೂ ಮಕ್ಕಳನ್ನು ತಂದು
ಅವ್ರ ಆಸ್ಪತ್ರೆಯಲ್ಲಿ ಅವ್ರಿಗೆ ದುಡ್ಡು ಯಾರು ಕೊಡ್ತಾರೆ ಅದು ಕೊಡ್ತಾರೆ ಏನು ಆಲೋಚನೆ ಮಾಡಿದೆ. ಇವರು ಸ್ಟಾಫ್ ಪೂರ ಕರ್ಕೊಂಡು ಹೋಗ್ಬಿಟ್ಟು ಆ ಎಲ್ಲ ಮಕ್ಕಳನ್ನು ತಂದು ಅಲ್ಲಿ ಇಟ್ಟಾಗ ನಾವೆಲ್ಲ ಭೇಟಿ ಕೊಟ್ವಿ, ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ವಿ. ಅವ್ರಿಗೆ ದುಡ್ಡು ಬಂದಿದೆಯಾ ಇಲ್ಲ ಗೊತ್ತಿಲ್ಲ, ಬಟ್ ಈ ರೀತಿಯ ಸೋಷಿಯಲ್ ಕನ್ಸರ್ನ್ ಇದೆ. ಅದ್ರ ಜೊತೆಗೆ ನನಗೆ ಭಾಳ ಆಶ್ಚರ್ಯ ಅಂದರೆ ಅವರು ಇಲ್ಲಿ ನಾವು ವಿನೋಬ್ ನಗರ ಎಕ್ಸ್ಟೆನ್ಷನ್ನಲ್ಲಿ ಒಂದು ವಿಶೇಷ ಚೇತನರಿಗೆ ಅವ್ರದ್ದೇ ಒಂದು ಆರೈಕೆ ಕೇಂದ್ರ ಮಾಡಿದ್ದಾರೆ. ಅಲ್ಲಿ ಪೇರೆಂಟ್ಸ್ಗಳು ಇರ್ಬೋದು, ಆ ಮಕ್ಕಳಿಗೆ ಬೇಕಾದಂಥ ಏನು ತರಬೇತಿ ಇರ್ಬೋದು ಅಥವಾ ಅವ್ರಿಗೆ ಏನೇನು ಗೈಡೆನ್ಸ್ ಕೊಟ್ಟು ಅವ್ರನ್ನ ಸರಿ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಲಿಕ್ಕೆ ಒಳ್ಳೆಯ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ನಮ್ಮ ಕಲ್ಪನೆಗೆ ಮೀರಿದ್ದು. ಅವ್ರಿಗೆ ಎಷ್ಟು ವಯಸ್ಸು? 44 ವರ್ಷ. ಈ ಸರ್ಕಾರದ ಜವಾಬ್ದಾರಿಗಳನ್ನ ಒಂದು ಖಾಸಗಿ ಸಂಸ್ಥೆನೂ ಕೂಡ ಒಂದು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗುವಂತ ಒಂದು ಹೃದಯ ವೈಶಾಲತೆ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಇದೆ ಅನ್ನಲಿಕ್ಕೆ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿ ನಾನು ವಿಶೇಷವಾಗಿ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆಯ ಕೋವಿಡ್ ಸಮಸ್ಯೆಗಳ ಬಗ್ಗೆ ಮೀಟಿಂಗ್ ಅನ್ನ ಆ ಸಂದರ್ಭದಲ್ಲಿ ಸಾಕಷ್ಟು ಅವರು ಕೂಡ ಒನ್ ಆಫ್ ದಿ ಕೋವಿಡ್ ಆ ಒಂದು ಟಾಸ್ಕ್ ಫೋರ್ಸ್ ಎಲ್ಲ ಒನ್ ಆಫ್ ದಿ ಮೆಂಬರ್ ಕೂಡ ಇದ್ರು. ಸಹಜವಾಗಿ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಖಾಸಗಿ ಸಂಸ್ಥೆಗಳು ಈ ಸರ್ಕಾರದ ಮುಖಾಂತರ ಆಗುವಂತ ಈ ಒಂದು ಸಂಕಷ್ಟ ಸಂದರ್ಭದಲ್ಲಿ ಒಂದು ಯೋಜನೆಗಳು ಏನಿರುತ್ತೆ ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಂತೇಳಿ ಒಬ್ಬ ಖಾಸಗಿ ಒಂದು ವೈದ್ಯರಾಗಿ ಸಲಹೆ ಕೊಡ್ಕೊಂತ ಬರ್ತಿದ್ದು ನಂಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ, ಎಲ್ಲಿ ನಮ್ಮ ಖಾಸಗಿ ಸಂಸ್ಥೆಗಳ ಮೇಲೆ ಅದು ಸಮಸ್ಯೆ ಆಗ್ಬೋದು ಅಂತೇಳಿ. ಅದು ಆ ಥರ ಯೋಚನೆ ಮಾಡಿದೆ. ಸರ್ಕಾರದ ಒಂದು ವ್ಯವಸ್ಥೆಯನ್ನ ಇನ್ನೂ ಕೂಡ ಫೈನ್ ಟ್ಯೂನಿಂಗ್ ಮಾಡಲಿಕ್ಕೆ ತುಂಬಾ ಒಳ್ಳೆ ರೀತಿಯಂತ ಸಲಹೆಗಳನ್ನು ಕೊಟ್ಟಿದ್ದು ಇದು ನಾನು ಮರೀಲಿಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಸರ್ವಿಸ್ ಮೋಟಿವ್ ಆಗಿ ನಮ್ಮ ಆಟೋ ಚಾಲಕರಿಗೆ ಇರ್ಬೋದು, ಮೊನ್ನೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಅವರಿಗೊಂದು ಉತ್ತೇಜನ ಕೊಡೋ ದೃಷ್ಟಿಯಿಂದ ಅವ್ರ ಕೈಲಾದಂಥ ಸಹಕಾರವನ್ನು ಕೊಟ್ಕೊಂಡು ಅಂದರೆ ಈ ರೀತಿ ಒಂದು ಹೆಲ್ತ್ ಸೆಕ್ಟರ್ನಲ್ಲಿ ಶಿವಮೊಗ್ಗ ಜಿಲ್ಲೆ ಸಹಜವಾಗಿ ಇಲ್ಲಿಯ ಒಂದು ಡೈವರ್ಷನ್ ಇತ್ತು, ಒಂದು ಮಣಿಪಾಲ್ ಅಂಡ್ ದಾವಣಗೆರೆ ಕಡೆ ಇತ್ತು. ಆದರೆ ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಒಳ್ಳೆ ರೀತಿಯಂತ ಒಂದು ಕೊಡುಗೆ ಕೊಟ್ಟು ನಾನು ನನ್ನ ಕುಟುಂಬ ನನ್ನ ಆಸ್ಪತ್ರೆ ಅಂತ ಸೀಮಿತ ಆಗದೆ ಅವರ ಒಂದು ಕೊಡುವಂಥ ಸಲಹೆಗಳು ಇಡೀ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಶಿವಮೊಗ್ಗಕ್ಕೊಂದು ಮಾದರಿಯಾಗಿ ಧನಂಜಯ ಸರ್ಜಿ ಅವರು ಬೆಳೀತಾ ಇದ್ದಾರೆ. ಸೊ ಈ ದೃಷ್ಟಿಯಿಂದ ನಾನು ಆಗಲೇ ಹೇಳಿದಾಗೆ ಸರ್ಕಾರದ ಕೆಲಸ ಜೊತೆಗೆ ಅವರು ಕೂಡ ಶಕ್ತಿ ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಸಂಸತ್ ಸದಸ್ಯರಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೇನೆ. ಸರ್ಜಿ ಫೌಂಡೇಶನ್ ವತಿಯಿಂದ ಅವರು ಈವರೆಗೆ ಮಾಡಿಕೊಂಡು ಬಂದಿರುವ ಮತ್ತು ಮುಂದುವರೆಸುತ್ತಿರುವ ಕೆಲಸಗಳು ಸಾರ್ವಜನಿಕ ಆರೋಗ್ಯ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ವದ ಚಟುವಟಿಕೆಗಳಾಗಿವೆ. ಅಂತೆಯೇ ಸ್ಥಳೀಯ ಉದ್ಯಮಿಗಳ ಕನಸಿನಂತೆ ಹೆಲ್ತ್ ಟೂರಿಸಂ ಬೆಳೆದು ನಗರ ಹಾಗೂ ಸುತ್ತಲಿನ ಪ್ರದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಈಸ್ ಎ ಡಾಕ್ಟರ್ ವಿತ್ ಸಿಂಪಲ್ ಅಂಡ್ ಡೌನ್ ಟು ಅರ್ತ್ ಮ್ಯಾನ್. ಅದರಿಂದ ನಂಗೆ ಭಾರಿ ಖುಷಿ ಆಗುತ್ತೆ ಅವ್ರ ಬಗ್ಗೆ. ಅವರು ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಈಗ ಇದು ಸೆಂಟ್ರಲಿ ಲೊಕೇಟೆಡ್ ಇನ್ ಕರ್ನಾಟಕ. ಈಗ ಶಿವಮೊಗ್ಗದ ಮೇಲೆ ಇವತ್ತು ಅವಲಂಬಿಸಿಕೊಂಡಿರೋಂಥ ಒಂದು ಜನಸಂಖ್ಯೆ ಒಂದು 30 ಲಕ್ಷ ಜನ ಅಂದ್ರೂ ನೀವೇನು ಅನುಮಾನ ಪಡೋದೇನು ಬೇಡ. ಇವತ್ತು ದಾವಣಗೆರೆ ಅರ್ಧ ದಾವಣಗೆರೆ ಆಗಲಿ, ಅರ್ಧ ಚಿತ್ರದುರ್ಗ, ಮುಕ್ಕಾಲು ಭಾಗ ಚಿಕ್ಕಮಗಳೂರು, ಮುಕ್ಕಾಲು ಭಾಗ ನಾರ್ತ್ ಕೇಂದ್ರ, ಮುಕ್ಕಾಲು ಭಾಗ ಇದು ಹಾವೇರಿ, ಆಮೇಲೆ ನಮ್ಮದು ಅರ್ಧ ಕಾಲು ಭಾಗ ಸೌತ್ ಕೇಂದ್ರ ಹಾಗೂ ಶಿವಮೊಗ್ಗ ಡಿಸ್ಟ್ರಿಕ್ಟು. ಈ ಒಂದು 5-6 ಡಿಸ್ಟ್ರಿಕ್ಟು ಶಿವಮೊಗ್ಗದ ಮೇಲೆ ಅವಲಂಬಿಸ್ಕೊಂಡಿದೆ. ಇವತ್ತು ಶಿವಮೊಗ್ಗ ಹ್ಯಾಸ್ ಬಿಕಮ್ ಎ ಮೆಡಿಕಲ್ ಹಬ್ ಫಾರ್ ದ ಸೆಂಟ್ರಲ್ ಪಾರ್ಟ್ ಆಫ್ ಇದು ಕರ್ನಾಟಕ. ಆ್ಯಂಡ್ ಆಲ್ಸೋ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಏರ್ಪೋರ್ಟ್. ಇನ್ನೊಂದು 6 ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಏರ್ಪೋರ್ಟು. ಇಟ್ ವಿಲ್ ಬಿ ಒನ್ ಆಫ್ ಇಟ್ಸ್ ಕೈಂಡ್ ಇನ್ ಕರ್ನಾಟಕ. ಆ ಏರ್ಪೋರ್ಟ್ ಒಂದು ಬರ್ತಿದ್ದಂಗೆ ಐ ಫೀಲ್ ಶಿವಮೊಗ್ಗ ವಿಲ್ ಬಿ ಎ ಡೆಸ್ಟಿನೇಷನ್ ಫಾರ್ ಮೆಡಿಕಲ್ ಟೂರಿಸಂ. ಡಾಕ್ಟರ್ ಧನಂಜಯ ಸರ್ಜಿ ತಮ್ಮ ಬಿಡುವಿನ ವೇಳೆ ನಾಡಿನ ನೈಜ ಇತಿಹಾಸ, ಸಂಸ್ಕೃತಿ, ಪರಂಪರೆ ಹಾಗೂ ನಾಯಕರ ಬಗೆಗೆ ಅಧ್ಯಯನ ಮಾಡುವುದಲ್ಲದೆ ಜನರ ನಡುವೆನೇ ಇದ್ದುಕೊಂಡು ಲೋಕದ ಒಳಿತಿಗೆ ಸದಾ ತುಡಿಯುವ ನಿಜಾರ್ಥದ ಸಮಾಜ ಸೇವಕ. ಅವರೀಗ ಸಾರ್ವಜನಿಕ ಜೀವನದ ಹೊಸ ಸಾಧ್ಯತೆಗಳಿಗೆ ಒಡ್ಡಿಕೊಳ್ಳುವ ಕಾಲ ಸನ್ನಿಹಿತವಾಗಿದೆ. ಸಮಗ್ರತೆಯ ಭಾವ, ಸ್ಪಷ್ಟ ಒಳನೋಟ ಹಾಗೂ ಸರ್ವರನ್ನೂ ಒಳಗೊಳ್ಳುವ ವ್ಯಕ್ತಿಯೊಳಗೆ ಒಬ್ಬ ಜನನಾಯಕ ಸದಾ ಜಾಗೃತನಾಗಿರ್ತಾನೆ. ಡಾಕ್ಟರ್ ಧನಂಜಯ ಸರ್ಜಿ ಅಂಥ ಅಪರೂಪದ ತಾಯಿ ಹೃದಯದ ಜನರ ನಡುವಿನಿಂದಲೇ ಎದ್ದು ಬಂದ ಜನ ಕಲ್ಯಾಣಕ್ಕೆ ಸದಾ ನೆರವಿನ ಹಸ್ತ ನೀಡ್ತಾ ಇರುವ ಗುಣವಂತ.
ಯಾವುದೇ ಆಡಂಬರವಿಲ್ಲದೆ ಎಲ್ಲರೊಳಗೆ ಒಂದಾಗ್ತಾ ಬಿಡುವಿನ ಸಮಯದಲ್ಲಿ ತನ್ನ ಕುಟುಂಬದ ಮೂಲ ಕಸುಬಾದ ಕೃಷಿ ಚಟುವಟಿಕೆಗಳಲ್ಲೂ ತಮ್ಮನ್ನ ತೊಡಗಿಸಿಕೊಂಡು ತನ್ನೂರಿಗೂ ಕುಲದ ಕಸುಬಿಗೂ ಅರ್ಪಣಾ ಭಾವದಿಂದ ಬದುಕ್ತಾ ಇರುವ ಭಾವಜೀವಿ ಡಾಕ್ಟರ್ ಧನಂಜಯ ಸರ್ಜಿ. ನಗರದ ಒತ್ತಡದ ಬದುಕಿನ ನಡುವೆಯೂ ಆರೋಗ್ಯಕರ ಜೀವನ ಶೈಲಿಯನ್ನ ಸ್ವತಃ ರೂಢಿಸಿಕೊಂಡು ಇತರರಿಗೂ ಮಾದರಿಯಾಗಿದ್ದಾರೆ. ಸ್ನೇಹಪರತೆ, ಸಂಬಂಧಗಳ ಬಗೆಗೆ ಸದಾ ಕಾಳಜಿ ವಹಿಸುವ ಡಾಕ್ಟರ್ ಧನಂಜಯ್ ತಮ್ಮೆಲ್ಲ ಕೆಲಸದ ಒತ್ತಡಗಳ ನಡುವೆನೂ ಸ್ನೇಹಿತರೊಂದಿಗೆ, ಸಾರ್ವಜನಿಕರೊಂದಿಗೆ ಬೆರೆಯುವುದನ್ನ ಮರೆಯುವುದಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ವೈದ್ಯ, ಆರೋಗ್ಯ ಆಡಳಿತದಲ್ಲಿ ಪರಿಣಿತಿ ಪಡೆದು ಸದಾ ಜನಪರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಶ್ರೀಯುತರು ಉತ್ತಮ ಮಗನಾಗಿ, ಸಹೋದರನಾಗಿ, ಪತಿಯಾಗಿ, ತಂದೆಯಾಗಿ ಎಲ್ಲ ಪಾತ್ರಗಳಲ್ಲೂ ಪರಿಪೂರ್ಣ ಅಂತ ಅನಿಸ್ಕೊಂಡಿರುವ ಅಪರೂಪದ ವ್ಯಕ್ತಿ. ನಾಯಕತ್ವ ಅಂದ್ರೆ ತೋಳ್ಬಲ ಅಲ್ಲ, ಜನರೊಂದಿಗೆ ಬೆರೆಯುವುದೇ ನಾಯಕತ್ವ ಎಂದು ನನಗನಿಸಿದೆ ಎಂಬ ಗಾಂಧಿ ಮಾತಿನಂತೆ ಡಾಕ್ಟರ್ ಧನಂಜಯ ಸರ್ಜಿ ಸದಾ ಶ್ರೀಸಾಮಾನ್ಯನೊಂದಿಗೆ ಬೆರೆಯುತ್ತಾ ಬದುಕ್ತಿರುವ ನಿಜಾರ್ಥದ ಜನಪರ ಮತ್ತು ಜೀವಪರವಾದ ಶಕ್ತಿ. ಇವರು ಶಿವಮೊಗ್ಗ ನಗರದಲ್ಲಿ ಪತ್ನಿ ಶ್ರೀಮತಿ ನಮಿತಾ, ಮಕ್ಕಳಾದ ಗೌರಿ, ಖುಷಿ ಹಾಗೂ ಶಿವ್ ಅವರುಗಳೊಂದಿಗೆ ನೆಲೆಸಿದ್ದಾರೆ. ನಮ್ಮ ಡಾಕ್ಟರ್ ಧನಂಜಯ ಸರ್ಜಿ ಎಂದೆಂದಿಗೂ ಜನಪರ, ಜೀವಪರ.